ರಾಮಚಂದ್ರ ಬಾ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಗಣ್ಯರು ಸಹಕರಿಸಬೇಕು. सदगुरु सेवालाल महाराज की, बोलो जगदम्बा माता की, बोलो डॉक्टर रामराव महाराज की, बोलो श्री जैन सिंह महाराज की. ಶುಭಾಶಯವನ್ನು ಕೊಡ್ತೇನೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿರುವ ಎಲ್ಲ ವೀರ ಸುಪುತ್ರಿಗೂ ನಮನಗಳನ್ನು ಸಲ್ಲಿಸ್ತಾ ಬಂಜಾರ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿಯಲ್ಲಿ ನಡೆಯುತ್ತಿರುವ ಬಂಜಾರ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿರುವ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ಶ್ರೀ 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 ಜೈ ಸಿಂಗ್ ಮಹಾರಾಜರು ಸುಕ್ಷೇತ್ರ ಭೂಮಣ್ಣರೇ ಮಹಾರಾಜರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂರು ಸಾಹೇಬ್ರೆ, ನನ್ನ ಶಾಸಕರು ಗ್ರಾಮೀಣ ಮತಕ್ಷೇತ್ರ, ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ನಮ್ಮ ಸಮಾಜದ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಶ್ರೀ ರೇವನಾಯ್ಕ ಬೆಳಂಗಿ ಸಾಹೇಬ್ರೆ, ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಸಮಾಜದ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಶ್ರೀ ಬಾಬುರಾವ್ ಚವಾಣ್ ಸಾಹೇಬ್ರೆ, ಶ್ರೀ ರಾಮಚಂದ್ರ ಜಾಧವ್ ಸಾಹೇಬ್ರೆ, ಶ್ರೀ ವಿಠಲ್ ಜಾಧವ್ ಸಾಹೇಬ್ರೆ, ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀ ಕೃಷ್ಣ ನಾಯ್ಕ ಅವರೇ, ಇನ್ನೊಬ್ಬ ಮಹಾನಗರ ಪಾಲಿಕೆಯ ಸದಸ್ಯರು ಶ್ರೀಮತಿ ಲತಾ ರವಿ ರಾಠೋಡ್ ಅವರೇ, ಅದೇ ರೀತಿಯಾಗಿ ಶ್ರೀ ಪ್ರೇಮ್ ಕುಮಾರ್ ರಾಠೋಡ್ ಅವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಸಂಘದ ಹಿತೈಷಿಗಳೇ, ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವ ಪ್ರತಿಭಾವಂತ ವಿದ್ಯಾರ್ಥಿನಿಯರೇ, ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವ ಅಧಿಕಾರಿ ಹಾಗೂ ಗಣ್ಯಮಾನ್ಯರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಆತ್ಮೀಯರೇ, ಸಂಘದ ಅಧ್ಯಕ್ಷನಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲು ಹರ್ಷವೆನಿಸುತ್ತದೆ. ನಮ್ಮ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ 1991ನೇ ಇಸ್ವಿಯಿಂದ ಪ್ರಾರಂಭ ಮಾಡಬೇಕಂದ್ರೆ ಮೊದಲನೇದಾಗಿ ನಮ್ಮ ಲಕ್ಷ್ಮಣ್ ನಾಯಕ್ ಅವರು, ನಮ್ಮ ರಿಟೈರ್ಡ್ ACF ಅವರು ನಮ್ಮ ಇಲಾಖೆಯವರು ಅಂತ ನಮಗೂ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ಸಂಘವನ್ನ ಪ್ರಾರಂಭ ಮಾಡಕ್ಕೆ ಅವರು ಪ್ರಯತ್ನ ಮಾಡಿ ಮುಂದೆ ನಮ್ಮ ತಾರನಾಥ್ ಚವಾಣ್ ಸರ್ ಅವರು ಅವರ ಒಂದು ಅಧೀನದಲ್ಲಿ ಈ ಒಂದು ಸಂಘ ರಿಜಿಸ್ಟ್ರೇಷನ್ ಆಗುತ್ತೆ. ಅವರು ಸಂಸ್ಥಾಪಕ ಅಧ್ಯಕ್ಷರಾಗ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಘದಲ್ಲಿ ಸುಮಾರು ನಮ್ಮ PG ರಾಠೋಡ್ ಆಗಿರ್ಬೋದು, SM ರಾಠೋಡ್ ಆಗಿರ್ಬೋದು, ನಮ್ಮ PN ಚವಾಣ್ ಸರ್ ಆಗಿರ್ಬೋದು, ನಮ್ಮ ಪ್ರೊಫೆಸರ್ DT ಅಂಗಡಿ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ನಮ್ಮ ಈ ಒಂದು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಂಘ ಕರ್ನಾಟಕದಲ್ಲಿ ಬಂಜಾರ ಸಂಘ ಕಲಬುರಗಿಯಲ್ಲಿ ಮೊದಲನೇದಾಗಿ ಸ್ಥಾಪನೆ ಆಗಿ ಆಕ್ಟಿವ್ ಆಗಿ ಸಕ್ರಿಯವಾಗಿ ಈ ಒಂದು ಸಂಘ ಪ್ರತಿ ವರ್ಷ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ಕೊತಾ ಬರ್ತಾ ಇದೆ. ಇದು ಒಂದೇ ಅಲ್ಲದೆ ನಮ್ಮ ಸಮಾಜದಲ್ಲಿ ನಮ್ಮ ಬೇರೆ ಬೇರೆ ಆಕ್ಟಿವಿಟಿಗಳಲ್ಲಿ ನಮ್ಮ ಸಂಘ ಯಾವಾಗಲೂ ಮುಂದಿರುತ್ತದೆ. ಯಾವುದೇ ಒಂದು ಸಮಾಜದ ಒಂದು ಕಾರ್ಯಕ್ರಮ ಆಗಿರ್ಬೋದು 1991ನೇ ಇಸ್ವಿಯಿಂದ ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದೆ. ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಎಲ್ಲಾ ಸಮಾಜದ ಗಣ್ಯರಿಗೆ ಸನ್ಮಾನ ಆಗಿರ್ಬೋದು, ನಮ್ಮ ಸಮಾಜಕ್ಕೆ ಕಂಟಕ ಆಗಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಂತ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಒಂದು ದಿನಾಚರಣೆ ಸೇವಾಲಾಲ್ ಜಯಂತಿ ಆಗಿರ್ಬೋದು, ಲಕೇಶಾ ಜಯಂತಿ ಆಗಿರ್ಬೋದು, ವಿವಿಧ ಒಂದು ಕ್ಷೇತ್ರಗಳಲ್ಲಿ ನಮ್ಮ ಸಂಘ ಅದರ ಜೊತೆಗೆ ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಸಂಘ ಈ ನಮ್ಮ ಸಮಾಜದ ಜೊತೆಗೆ ಇದೆ ಅಂತ ಹೇಳ್ತಾ ನಮ್ಮ ಸಂಘ ಈ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ನಾನು ಸಂಘದ ಅಧ್ಯಕ್ಷನಾಗಿ ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಯೋಗ ಮತ್ತು ಸಹಕಾರದೊಂದಿಗೆ ನಾವು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ನಾವು ಮಾಡಿದ್ವಿ. ಮತ್ತೆ ಪರಿಸರ ದಿನಾಚರಣೆ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಮತ್ತೆ ದ್ವಿತೀಯ ಬಾರಿಗೆ ನಾವು ಕ್ರೀಡಾಕೂಟವನ್ನು ಆಯೋಜಿಸಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ನಮ್ಮ ನೌಕರರಿಗೆ ತಮ್ಮ ಒಂದು ಸರ್ಕಾರಿ ಸೇವೆಯಲ್ಲಿ ಬಹಳಷ್ಟು ಒತ್ತಡಗಳನ್ನು ಇರ್ತದೆ. ಆ ಒತ್ತಡವನ್ನು ಕಡಿಮೆ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ನಾವು ನಮ್ಮ ಅಧ್ಯಕ್ಷನ ಮೇಲೆ ನಾನು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಂತ ಹೇಳಿ ನಮ್ಮ ಎಲ್ಲಾ ಪದಾಧಿಕಾರಿಗಳ ಸಹಕಾರದೊಂದಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಚಂದ್ರಶೇಖರ್ ಕ್ರೀಡಾಂಗಣದಲ್ಲಿ ನಾವು ಸತತವಾಗಿ ದ್ವಿತೀಯ ಬಾರಿಗೆ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಮಾಡಿ ಸುಮಾರು ಜನ 200 ಜನ ನಮ್ಮ ಬಂಜಾರ ಸಮಾಜದ ನೌಕರರು ಹಾಗೂ ಅಧಿಕಾರಿಗಳು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಬೆಳಗ್ಗೆಯಿಂದ ಸತತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಇನ್ನು 3-4 ಕಡೆ ರಂಗೋಲಿ ರ್ಯಾಲಿ ಕಾರ್ಯಕ್ರಮಕ್ಕೆ ನಾಗನಹಳ್ಳಿ ಮಾನೆಗಾಂವಲ್ಲಿ ಹೋಗಬೇಕಾಗಿದೆ. ನಾನು ಬಹಳ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಪ್ರಜಾಪ್ರಭುತ್ವ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಇಲ್ಲಿ ಕೇವಲ ಒಂದೇ ಒಂದು ಹೈಸ್ಕೂಲ್ ಇತ್ತು. ಸ್ವತಂತ್ರ ಸಿಕ್ಕಾಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಹೈಸ್ಕೂಲ್. ಯಾರು ವಿದ್ಯಾವಂತರಾದರೆ ಧರ್ಮಸಿಂಗೂರ್ ಆಗಿರ್ಬೋದು, ವೀರೇಂದ್ರ ಪಾಟೀಲ್ ಆಗಿರ್ಬೋದು, ಸಣ್ಣಬಸಪ್ಪ ಅಪ್ಪ ಆಗಿರ್ಬೋದು,
ಯಾರೇ ಓದಿದ್ರು ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೇ ಓದಿ ಬಂದು ಡಿಗ್ರಿಯನ್ನು ಪಡೆದುಕೊಂಡು ಬಂದಿರತಕ್ಕಂಥ ಇವತ್ತು ನಮ್ಮ ಕುಲಪತಿಗಳ ಗಮನಕ್ಕೆ ತರ್ತಾ ಇದೆ. ಇವತ್ತು ಸ್ವತಂತ್ರ ಸಿಕ್ಕ ಮೇಲೆ 77 ವರ್ಷಗಳ ನಂತರ ನಮ್ಮಲ್ಲಿ 5 ವಿಶ್ವವಿದ್ಯಾಲಯಗಳಾಗಿವೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಸೆಂಟ್ರಲ್ ಯೂನಿವರ್ಸಿಟಿ, ರಾಜ ಬನ್ನೇರಾಜ್ ಯೂನಿವರ್ಸಿಟಿ, ಗಣಪತಪ್ಪ ಅಪ್ಪ ವಿಶ್ವವಿದ್ಯಾಲಯ ಮತ್ತು ನಮ್ಮ ESI ವಿಶ್ವವಿದ್ಯಾಲಯಗಳು. ಈ ರೀತಿ ನಾವು ಬಹಳಷ್ಟು ಮುಂದುವರೆದಿದ್ದೇವೆ. ಇವತ್ತು ಇಂಥ ಮುಂದುವರೆದ ಯುಗದಲ್ಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅತಿ ಕಷ್ಟ ಕಡೆಯ ಜನಾಂಗ ಅಂದ್ರೆ ಲಂಬಾಣಿ ಜನಾಂಗ. ಊರಲ್ಲಿ ಇರಲಿ ಯಾರು ಹುಡುಗಾಡದಲ್ಲಿ ಇರ್ತಿದ್ರು. ಕಾಯಕವೇ ಕೈಲಾಸ ಅಂತ ಹೇಳಿ ಕಾಯಕವನ್ನ ನಂಬಿಕೊಂಡು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೆಲ್ಲೋ ಬಂದು ವಾಸ ಮಾಡಿ ನಮ್ಮ ಜೀವನವನ್ನ ಕಷ್ಟ ಕಾಲದಲ್ಲಿ ಸುಖವಾಗಿ ಅನ್ಬಂದ್ರೆ ಸುಖ ಗೊತ್ತೇ ಇಲ್ಲಿರ್ತಕ್ಕಂಥವ್ರು. ಹೊಲ ಇಲ್ಲ, ಮನಿ ಇಲ್ಲ, ಏನು ಇಲ್ಲ ಏನಪ್ಪಂದ್ರೆ ಲಂಬಾಣಿ ಜನಾಂಗ ಅಂದ್ರೆ ಏನಪ್ಪಂದ್ರೆ ಬುಡಕಟ್ಟು ಜನಾಂಗ ಎಲ್ಲೇ ಹುಡುಗಾಡದಾಗ ಇಲ್ಲಿ ಇರ್ತಾರಂತ ಹೇಳಿ. ಇವತ್ತು ಏನಾಗಿದೆ ಅಂದ್ರೆ ಈ ಶಿಕ್ಷಣದಲ್ಲಿ ಬಹಳಷ್ಟು ಮುಂದುವರೆದಿರುವುದು. ಯಾರಾದರೂ ಅತಿ ಹಿಂದುಳಿದ ಜನಾಂಗದಲ್ಲಿ ಲಂಬಾಣಿ ಜನಾಂಗ ಬಹಳಷ್ಟು ಮುಂದುವರೆದಿದ್ದೀನಿ. ಇದು ಹೆಮ್ಮೆ ವಿಷಯ. ಇವತ್ತು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಓದಿ ವಿದ್ಯಾವಂತರಾಗಿ ಹೆಚ್ಚಿನ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥವರಿಗೆ ಹಿಂದಿನ ವಿದ್ಯಾರ್ಥಿಗಳು ಕೂಡ ನಾನು ಕೂಡ ಮುಂದೆ ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ಕೂಡ ಪ್ರತಿಭಾ ಪುರಸ್ಕಾರವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಒಂದು ಹಠ ಹಂಬಲಿ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಬೇರೆಯವರಿಗೆ ಬೇರೆ ಲಾಭ ಇದೆಯೋ ಗೊತ್ತಿಲ್ಲ. ಈ ಭಾಗದಲ್ಲಿ ಇರ್ತಕ್ಕಂಥ ಏನು ನಮ್ಮ ಹೈದರಾಬಾದ್ ಕರ್ನಾಟಕ 371 ಕಲಂ ತಿದ್ದುಪಡಿ ಬಂದಿದೆ. ಈ ಒಂದು ಭಾಗದಲ್ಲಿ ಇಂಥ ಒಂದು ಅವಕಾಶ ಇದೆ. ಯಾರು ವಿದ್ಯಾರ್ಥಿಗಳು ಹೆಚ್ಚಿನ ಓದುವ ಕಡೆಗೆ ಗಮನ ಇಟ್ಟು ಹೆಚ್ಚಿನ ಪರ್ಸೆಂಟೇಜ್ ತೆಗೆದುಕೊಳ್ತಾರೆ ಅವರಿಗೆ ಒಳ್ಳೆ ರೀತಿಯಿಂದ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಬೇರೆ ಕಡೆ IAS ಏನ್ ಬೇಕಾದ್ರೂ ಕೂಡ ನೀವು ಸರಳವಾಗಿ ಹೋಗ್ತಕ್ಕಂಥ ದಾರಿ ಇದೆ. ಇದರಲ್ಲಿ ಚೆನ್ನಾಗಿ ಬಂದ್ರೆ ಖರ್ಚಿದೆ, ನಿಮಗೆ ಸೀಟ್ ಸಿಗತಕ್ಕಂಥ ಅವಕಾಶ ಇದೆ. ಆದ ಕಾರಣ ವಿದ್ಯಾರ್ಥಿಗಳು, ಪಾಲಕರು ತಾವೆಲ್ಲ ಸೇರಿದಿರಿ. ಪಾಲಕರಲ್ಲಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳೋದಂದ್ರೆ ನೀವು ಹೊಲ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮನಿ ಇಲ್ಲಂದ್ರೂ ನಡೀತದೆ. ಕಷ್ಟದಿಂದ ಏನೇ ಆದ್ರೂ ಕೂಡ ಮಕ್ಕಳನ್ನೇ ಆಸ್ತಿ ತಿಳ್ಕೊಂಡು ವಿದ್ಯಾಭ್ಯಾಸ ಮಾಡಿ ಮಕ್ಕಳಿಗೆ ಆಸ್ತಿವಂತನಾಗಿ, ವಿದ್ಯಾಭ್ಯಾಸನೇ ಒಂದು ಆಸ್ತಿ, ಅದನ್ನ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತನಾಗಿ ಮಾಡಿ ಮುಂದೆ ಬರ್ತಕ್ಕಂಥ ಪ್ರತಿಭಾ ಪುರಸ್ಕಾರದಲ್ಲಿ ನಿಮ್ಮ ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳಿ, ಸೇವಾಲಾಲ್ ಮಹಾರಾಜ್ ಆ ತಾಯಿ ಜಗದಂಬೆ ಮಾತೆಯ ಪುತ್ರ, ಆ ಕಾಳಿಕಾದೇವಿ ಹೊರಪುತ್ರನೇ ಆಗಿರ್ತಕ್ಕಂಥ ಕಾಳಿಕಾದೇವಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಮಗೆಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಯ. ವರ್ಷದಂತರೂ ಕೂಡ ಈ ವರ್ಷವೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಕ್ಕಂಥದ್ದು ಬಹಳ ಅದ್ಭುತದಿಂದ ಮತ್ತು ಎಲ್ಲ ಸಮಾಜದ ಎಲ್ಲರಿಗೂ ಕೂಡ ಗೌರವಿಸೋದು ಮತ್ತು ಈಗಾಗಲೇ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ 95%, 98% SSLC ಮತ್ತು PUC ದಲ್ಲಿ ಹೆಚ್ಚಿನ ಅಂಕ ಪಡೆದಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಕೂಡ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ತಗೊಂಡು ಪಾಸಾಗಿ ಮತ್ತು ಮುಂದೆ ಕೂಡ ಅವರಿಗೆ ಇನ್ನೂ ಕೂಡ ಅವರು ಒಳ್ಳೆಯ ಅವಕಾಶ ಮಾಡಿಕೊಳ್ಳಿ ಅಂತಕ್ಕಂಥ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ನಾನು ಮಾಡುವಂಥ ಮುಖಾಂತರ. ಯಾಕಂತಂದ್ರೆ ಯಾವತ್ತೂ ಕೂಡ ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಕೂಡ ನಾನು ಕೂಡ ಈ ಕ್ಷೇತ್ರದಲ್ಲಿ 2 ಬಾರಿ ಶಾಸಕ ಆಗಬೇಕಾದ್ರೆ ತಮ್ಮೆಲ್ಲ ಆಶೀರ್ವಾದದಿಂದ ನಾನು 2 ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾನೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಾನು ಕೂಡ ಯಾವತ್ತಾದ್ರೂ ಕೂಡ ತಮ್ಮ ಏನೇ ಸೇವೆ ಇದ್ದರೂ ಕೂಡ ನನಗೆ ಯಾವುದೇ ಜವಾಬ್ದಾರಿ ಕೂಡ ತಮ್ಮ ಸೇವೆ ಮಾಡಿ ಕೂಡ ನಾನು ಯಾವತ್ತೂ ಕೂಡ ಸಿದ್ಧ ಇದ್ದೇನೆ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಬೇಕು. ಈಗಲೇ ವಿಜಯ ರಾಠೋಡ್ ನಮ್ಮ ಸೈಟ್ ಕೊಡ್ತೀನಿ ಅಂತ ಹೇಳಿದರು ಮತ್ತು ರಾಮಚಂದ್ರ ಜಾಧವ್ ಕೂಡ ಒಂದು ಸೈಟ್ ಕೂಡ ಕೇಳಿದರು. ಆ ಸೈಟ್ನಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಕೂಡ ಕನ್ಸ್ಟ್ರಕ್ಷನ್ ಇದ್ರೆ ನಮ್ಗೆ ಏನು ಜವಾಬ್ದಾರಿ ಒಪ್ಪಿಸ್ತಾರೆ ನಾನು ಕೂಡ ಜವಾಬ್ದಾರಿ ತಗೊಳ್ತೀನಿ ಅಂತಕ್ಕಂಥ ಕೂಡ ಹೇಳಿ ಬಯಸಿದ್ದೀನಿ. ಯಾವತ್ತೂ ಕೂಡ ನಿಮ್ಮ ಮಗ ಅಣ್ಣ ತಮ್ಮ ಅಂತ ಹೇಳಿ ಯಾವ ರೀತಿ ತಾವು ಪ್ರೀತಿಯಲ್ಲಿ ನೋಡ್ಕೊಂಡಿರು ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜೊತೆಗೆ ಕೂಡ ನಾನು ಭಾಗವಹಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇನ್ನೂ ಕೂಡ ಇವತ್ತು 15 ಆಗಸ್ಟ್ ಇರೋದ್ರಿಂದ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇನ್ನೂ 3 ಕಾರ್ಯಕ್ರಮ ಕೂಡ ನಾನು ಹೋಗೋದಿದೆ. ನಾನು ಜಾಧವ್ ಸಾಹೇಬ್ ಈಗ ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ ನಡೀಲಿ ಅಂತ ಕೂಡ ಫಸ್ಟ್ ನೀವು ಹೋಗಂತ ಹೇಳಿ ಈಗ ನೇರವಾಗಿ ಈ ಕಡೆ ಬಂದ್ಬಿಟ್ಟು ಕಾರ್ಯಕ್ರಮ ಇನ್ನೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಹೋಗೋದ್ರಿಂದ ಈ ಕಾರ್ಯಕ್ರಮಗಳು ಕೂಡ ಎಲ್ಲ ಹಿರಿಯರು ಕೂಡ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಕೂಡ ಈ ರೀತಿ ಮುಂದೆ ನಡೀಲಿ ಅಂತಕ್ಕಂಥ ಕೂಡ ಮುಖಾಂತರ ಎಲ್ಲರೂ ಹೇಳಿ ಈ ಕಾರ್ಯಕ್ರಮ ಕೂಡ ನನಗೆ ಅವಕಾಶ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿದಂಥ ಪೂಜ್ಯರುಗಳು ಇವರಲ್ಲಿ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಸೇವಾಲಾಲ್.